ಯಾವುದೇ ಮಂತ್ರ ನಮಗೆ ಅದರ ಸಂಪತ್ತನ್ನು, ಅದರ ಕ್ವಾಲಿಟಿನ ನಮಗೆ ತಿಳಿಸ್ಬೇಕಾದ್ರೆ ನಮಗೆ ಕೆಲವು ರೂಲ್ಸ್ ಇಟ್ಕೋಬೇಕು. ಗೋಲ್ಡನ್ ರೂಲ್ಸ್ ಅದಕ್ಕೆ ಹೇಳ್ತಾರೆ. ಮಂತ್ರ ಹೇಳಬೇಕಾದ್ರೆ ಮನಸ್ಸಂಹರಣ ಮಾಡಿರಬೇಕು. ಮನಸ್ಸನ್ನು ನಾವು ದೂರ ಇಡಬೇಕು. ಮನಸ್ಸಂಹರಣ ಮಂತ್ರಕ್ಕೆ ಬೇಕಾಗಿರೋದು. ಆ ಮನಸ್ಸು ಅಕಸ್ಮಾತ್ ಇದ್ದರೂ ಇರಲಿ, ಸಂಹಾರ ಮಾಡೋಕ್ಕಾಗದೇ ಇದ್ದರೆ ಕ್ಲೀನಾಗಾದರೂ ಇಟ್ಕೊಳ್ಳಿ. ಶೌಚಂ, ದೇಹ ಮನಸ್ಸನ್ನು ಕ್ಲೀನಾಗಿ ಇಟ್ಕೋಬೇಕು. ಮೌನಂ, ಸ್ವಲ್ಪ ಸೈಲೆಂಟಾಗಿರಿ. ಮಂತ್ರಾರ್ಥ ಚಿಂತನಂ, ಆ ಮಂತ್ರದ ಅರ್ಥವನ್ನು ಚಿಂತನೆ ಮಾಡಿ. ಅನ್ಯಗ್ರತ್ವ, ಹೇಸ್ಟಿ ಯಾಕೆ, ಬಡ ಹೇಳಿ ಮುಗಿಸ್ಬಿಡೋದಲ್ಲ. ಡೋಂಟ್ ಬಿ ಹೇಸ್ಟ್. ಕ್ಲಿಯರಾಗಿ ಹೇಳುವಾಗ ಕರೆಕ್ಟಾಗಿ ಹೇಳಿ. ಆಮೇಲೆ ಹೇಳ್ತಾ ಇರುವಾಗ ನಿಮಗೆ ಅದರಲ್ಲಿ ಕಾನ್ಫಿಡೆನ್ಸ್ ಇರಬೇಕು. ಅನಿರ್ವೇದೋ, ಯಾರಿಗೆ ಅದರಲ್ಲಿ ಹತಾಶೆಯರಾಗ್ಬಿಡ್ತಾರೋ, ಅಯ್ಯೋ ಇದು ಏನು ಮಾಡೋದು, ನನ್ನ ಕೈಲಿ ಆಗಲ್ಲ, ಪೇಷನ್ಸ್ ಯಾರು ಕಳ್ಕೊಳ್ತಾರೋ, ಜಪ ಸಂಪತ್ತಿ. ಹೇಗೆ ಜಪ ಸಂಪತ್ತಾಗುತ್ತೆ? ಏನೇನು ಬೇಕು? ಮನಸ್ಸಂಹರಣಂ, ಶೌಚಂ, ಮೌನಂ, ಮಂತ್ರಾರ್ಥ ಚಿಂತನಂ, ಅನ್ಯಗ್ರತ್ವಂ, ಅನಿರ್ವೇದೋ ಜಪ ಸಂಪತ್ತಿ. ಜಪ ಸಂಪತ್ತಿ. ಜಪಾನ ಮಾಡಬೇಕಾದ್ರೆ ನಮಗೆ ಕೆಲವು ರೂಲ್ಸ್ ಬೇಕು. ಸ್ನಾನ ಮಾಡಿರಬೇಕು, ದೇಹ ಶುದ್ಧವಾಗಿರಬೇಕು, ಮನಸ್ಸು ಶುದ್ಧವಾಗಿರಬೇಕು. ಮನಸ್ಸನ್ನು ನಿಗ್ರಹಿಸೋಕ್ಕೂ ರೆಡಿ ಇರಬೇಕು. ಅರ್ಧ ಗಂಟೆ ನಾನು ಈ ಮನಸ್ಸು ಮಾತು ಕೇಳೋದಿಲ್ಲ, ಸಂಹಾರ ಮಾಡ್ತೀನಿ. ನಾನು ಮಂತ್ರದ ಅರ್ಥವನ್ನು ತಿಳ್ಕೊಂಡು ಸೈಲೆಂಟಾಗಿ ಕೂತ್ಕೊಂಡು ಜಪ ಮಾಡ್ತೀನಿ. ನನ್ನ ಹತಾಶೆ ಆಗೋದಿಲ್ಲ, ಸಹನೆಯಿಂದ ಮಾಡ್ತೀನಿ. ನನ್ನಲ್ಲಿ ಆ ಒಂದು ಹೇಸ್ಟಿತನ, ಅವಸರ ಏನೂ ಇಲ್ಲ. ನಾನು ಮಂತ್ರಕ್ಕಾಗಿ ಅರ್ಧ ಗಂಟೆ ಕೊಟ್ಟಿದ್ದೀನಿ ಅಂತ ಜಪ ಮಾಡಿ. ಹಾಗೆ ಒಂದಿನ ಮಾಡಿ ನೋಡಿ, ಎಷ್ಟು ಖುಷಿ ಸಿಗುತ್ತೆ.